ನಮಸ್ಕಾರ ವೃಷಭ ರಾಶಿಯವರೇ, ನಿಮ್ಮ ಆರ್ಥಿಕ ತೊಂದರೆಗಳು ದೂರವಾಗಿ ನಿಮಗೆ ಹೊಸ ಆದಾಯದ ಮಾರ್ಗಗಳು ಸೃಷ್ಟಿಯಾಗಲಿವೆ. ವೃಷಭ ರಾಶಿಯವರಿಗೆ ಆಗಸ್ಟ್ ತಿಂಗಳಲ್ಲಿ ಆಗಲಿರುವ ಈ ಅದ್ಭುತ ಬದಲಾವಣೆಗಳು ತಿಳಿದರೆ ನೀವು ಖಂಡಿತವಾಗಿಯೂ ಆಶ್ಚರ್ಯಪಡುತ್ತೀರಿ. ಅದೃಷ್ಟ ಎಂಬುದು ಈಗ ನಿಮಗೆ ಯಾವ ರೀತಿ ಒಲಿದು ಬರಲಿದೆ ಎಂಬುದನ್ನು ಈ ವಿಡಿಯೋದಲ್ಲಿ ನಾವು ವಿವರವಾಗಿ ತಿಳಿದುಕೊಳ್ಳೋಣ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ, ತಪ್ಪದೇ ನಮ್ಮ ಶ್ರೀ ಗುರು ಜ್ಯೋತಿಷ್ಯ ವಾಣಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆಯೇ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಕಾಮೆಂಟ್ ಬಾಕ್ಸ್ನಲ್ಲಿ ಓಂ ನಮಃ ಶಿವಾಯ ಎಂದು ಟೈಪ್ ಮಾಡಿ. ವೃಷಭ ರಾಶಿಯವರೇ, ನೀವು ಪಡುತ್ತಿರುವ ಸಂಕಟ, ನಿಮ್ಮ ಮನಸ್ಸಿನಲ್ಲಿ ಏಳುತ್ತಿರುವ ಕಾತರ ಯಾರ ಬಳಿಯೂ ಹೇಳಿಕೊಳ್ಳಲಾಗದೆ ನೀವು ಪಡುತ್ತಿರುವ ವೇದನೆ ಎಲ್ಲವೂ ಸಂಪೂರ್ಣವಾಗಿ ಅರ್ಥವಾಗುತ್ತದೆ. ಕಳೆದ ಕೆಲವು ದಿನಗಳಿಂದ ನಿಮ್ಮ ಜೀವನದಲ್ಲಿ ನಿರೀಕ್ಷಿಸದ ಏಳುಬೀಳುಗಳು, ಆರ್ಥಿಕ ಸವಾಲುಗಳು ನಿಮ್ಮನ್ನು ಸುತ್ತುವರಿದಿವೆ. ಮುಂದೆ ಹೋಗಬೇಕೋ ಅಥವಾ ಹಿಂದೆ ಸರಿಯಬೇಕೋ ತಿಳಿಯದ ಅಸ್ಥಿರತೆ, ಒಳಗೊಳಗೆ ಒಂದು ರೀತಿಯ ಭಯ ಮತ್ತು ಆತಂಕ ನಿಮ್ಮನ್ನು ಕಾಡುತ್ತಿವೆ. ಮುಖ್ಯವಾಗಿ ಗ್ರಹಗಳ ಸಂಚಾರದ ಪ್ರಭಾವದಿಂದಾಗಿ ಕುಟುಂಬದಲ್ಲಿ ಸಣ್ಣಪುಟ್ಟ ಮಾತುಗಳ ಜಗಳ, ಅಕಸ್ಮಾತ್ತಾಗಿ ಬರುವ ಖರ್ಚುಗಳು ನಿಮ್ಮ ಶಾಂತಿಯನ್ನು ಕಡಿಸುತ್ತಿವೆ. ಎಷ್ಟೇ ದಯೆಯ ಹೃದಯದಿಂದ ಎಲ್ಲರಿಗೂ ಒಳ್ಳೆಯದನ್ನು ಮಾಡಿದರೂ ಕೊನೆಗೆ ಕೆಲವು ಪರಿಸ್ಥಿತಿಗಳು ನಿಮ್ಮನ್ನು ತೀವ್ರವಾಗಿ ನೋಯಿಸುತ್ತಿವೆ. ಆದರೆ ಇನ್ಮುಂದೆ ಭಯಪಡುವ ಅಗತ್ಯವಿಲ್ಲ. ಈ ಆಗಸ್ಟ್ ತಿಂಗಳಲ್ಲಿ, ಮುಖ್ಯವಾಗಿ ಮುಂಬರುವ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಬರಲಿರುವ ದೊಡ್ಡ ಧನಾತ್ಮಕ ಬದಲಾವಣೆಗಳ ಬಗ್ಗೆ ಈಗ ನಾವು ವಿವರವಾಗಿ ಮಾತನಾಡೋಣ. ಆರ್ಥಿಕ ಸಂಕಷ್ಟಗಳೆಲ್ಲವೂ ದೂರವಾಗಿ ನಿಮ್ಮ ಕಷ್ಟಕ್ಕೆ ತಕ್ಕ ಪ್ರತಿಫಲ ಸಿಗುವ ಅದ್ಭುತ ಸಮಯ ಇದಾಗಿದೆ. ಶೀಘ್ರದಲ್ಲೇ ನಿಮ್ಮ ಸಮಸ್ಯೆಗಳೆಲ್ಲವೂ ಬಗೆಹರಿದು ನಿಮ್ಮ ಜೀವನವು ಪ್ರಶಾಂತವಾಗಿ ಮತ್ತು ಸಂತೋಷವಾಗಿ ಸಾಗುತ್ತದೆ. ಮೊದಲಿಗೆ ನಿಮ್ಮ ಸ್ವಭಾವ ಏನೆಂಬುದನ್ನು ಒಮ್ಮೆ ನೆನಪಿಸಿಕೊಳ್ಳೋಣ. ವೃಷಭ ರಾಶಿಯವರು ಎಂದರೆ ಯಾವಾಗಲೂ ಒಂದು ಪದ್ಧತಿಯಂತೆ ಅತ್ಯಂತ ಪ್ರಶಾಂತವಾಗಿ ಸ್ಥಿರವಾಗಿ ಇರುವವರು. ಮನಸ್ಸಿನಲ್ಲಿ ಎಷ್ಟೇ ಕಷ್ಟಪಡುವ ಗುಣವಿದ್ದರೂ ಎದುರಿನವರನ್ನು ಬೇಗನೆ ನಂಬಿ ಕೆಲವೊಮ್ಮೆ ಮೋಸ ಹೋಗುತ್ತಿರುತ್ತಾರೆ. ಯಾರಾದರೂ ಸಣ್ಣ ಮಾತು ಎಂದರೂ ಮನಸ್ಸಿಗೆ ಬಹಳ ಬೇಗನೆ ನೋವಾಗುತ್ತದೆ. ಆದರೆ ಗ್ರಹಗಳ ಪ್ರಭಾವ ಹೆಚ್ಚಾಗಿದ್ದಾಗ ಈ ಸೂಕ್ಷ್ಮ ಮನಸ್ಥಿತಿಯನ್ನು ನಿಯಂತ್ರಿಸಿಕೊಳ್ಳುವುದು ಕೊಂಚ ಕಷ್ಟವಾಗುತ್ತದೆ. ವೃಷಭ ರಾಶಿಯವರೇ, ನೀವು ಕೃತಿಕಾ 3, 4ನೇ ಪಾದ, ರೋಹಿಣಿ 4 ಪಾದಗಳು, ಹಾಗೆಯೇ ಮೃಗಶಿರ 1, 2ನೇ ಪಾದ ನಕ್ಷತ್ರಗಳಲ್ಲಿ ಹುಟ್ಟಿದವರಾಗಿರುತ್ತೀರಿ. ನಿಮ್ಮ ಪಟ್ಟು ಶ್ರಮಪಡುವ ಗುಣ ನಿಜಕ್ಕೂ ತುಂಬಾ ದೊಡ್ಡದು. ನೀವು ಯಾವುದೇ ಕೆಲಸವನ್ನಾದರೂ ಬಹಳ ಶ್ರದ್ಧೆಯಿಂದ ಇಷ್ಟಪಟ್ಟು ಪೂರ್ಣಗೊಳಿಸುತ್ತೀರಿ. ಪ್ರಾಮಾಣಿಕವಾಗಿರಲು ಇಷ್ಟಪಡುತ್ತೀರಿ. ಜೀವನದಲ್ಲಿ ಉತ್ತಮ ಸೌಕರ್ಯಗಳನ್ನು ಬಯಸುತ್ತೀರಿ. ಯಾರಾದರೂ ಮೋಸ ಮಾಡಿದರೆ ಬಿಲ್ಕುಲ್ ಸಹಿಸುವುದಿಲ್ಲ. ಸಾಮಾನ್ಯವಾಗಿ ನೀವು ತುಂಬಾ ಶಾಂತವಾಗಿರುತ್ತೀರಿ. ಆದರೆ ಕೋಪ ಬಂದರೆ ತಡೆಯುವುದು ಯಾರಿಂದಲೂ ಸಾಧ್ಯವಿಲ್ಲ. ಕೆಲವು ವಿಷಯಗಳಲ್ಲಿ ವಿಪರೀತ ಹಠಮಾರಿತನ ತೋರಿಸುವುದು, ಹೊಸ ಬದಲಾವಣೆಗಳನ್ನು ಬೇಗನೆ ಒಪ್ಪಿಕೊಳ್ಳದಿರುವುದು ನಿಮ್ಮಲ್ಲಿರುವ ಸಣ್ಣ ಕುಂದುಕೊರತೆಗಳು. ವೃಷಭ ರಾಶಿಯವರಿಗೆ ಮಧ್ಯವಯಸ್ಸಿನಿಂದ ಜೀವನ ಬಹಳ ಚೆನ್ನಾಗಿ ಹೊಂದಿಕೆಯಾಗುತ್ತದೆ, ಯೋಗದಾಯಕವಾಗಿರುತ್ತದೆ. ಇತರರು ಏನೇ ಅಂದರೂ ನೀವು ಹೆಚ್ಚಾಗಿ ತಲೆಕೆಡಿಸಿಕೊಳ್ಳುವುದಿಲ್ಲ. ಯಾವಾಗ ಕಷ್ಟಪಡಬೇಕಾದ ಸಮಯದಲ್ಲಿ ಶ್ರಮಿಸುವುದಿಲ್ಲವೋ ಕೆಲವು ತೊಂದರೆಗಳನ್ನು ಎದುರಿಸುತ್ತೀರಿ. ಎಲ್ಲರ ಮಾತುಗಳನ್ನು ಶ್ರದ್ಧೆಯಿಂದ ಕೇಳಿ ಕೊನೆಗೆ ನಿಮ್ಮ ಮನಸ್ಸಿಗೆ ಯಾವುದು ಸರಿ ಎನಿಸುತ್ತದೋ ಅದನ್ನೇ ಮಾಡುತ್ತೀರಿ. ನಿಮ್ಮ ಪಾಲುದಾರರು ಅಥವಾ ಸ್ನೇಹಿತರಿಗೆ ಧೈರ್ಯ ಕಡಿಮೆ ಇದ್ದರೂ ನೀವೇ ಎಲ್ಲವನ್ನೂ ನೋಡಿಕೊಳ್ಳುತ್ತೀರಿ. ನಿಮ್ಮ ತಾತ ಮುತ್ತಜ್ಜಂದಿರು ಒಳ್ಳೆಯ ಹೆಸರು ಪ್ರಖ್ಯಾತಿ ಉಳ್ಳವರಾಗಿದ್ದರಿಂದ ಕುಟುಂಬದ ಮೂಲಕ ಬರುವ ಗೌರವ ನಿಮಗೆ ಸದಾ ಇರುತ್ತದೆ. ಉಯಿಲು ಅಥವಾ ಆಸ್ತಿಗಳ ರೂಪದಲ್ಲಿ ಒಲಿದು ಬರುತ್ತದೆ. ಆದರೆ ಸ್ವಂತವಾಗಿ ಬರುವ ಆಸ್ತಿಗಿಂತ ಹೊರಗಡೆ ನಿಮಗಿರುವ ಹೆಸರು ಪ್ರಖ್ಯಾತಿಯೇ ಹೆಚ್ಚಾಗಿರುತ್ತದೆ. ಯಾವುದೇ ವಿಷಯದಲ್ಲಾದರೂ ಕರಾರುವಾಕ್ಕಾಗಿ, ಲೆಕ್ಕಾಚಾರವಾಗಿ ವ್ಯವಹರಿಸುತ್ತೀರಿ. ವ್ಯಾಪಾರ ಬೆಳೆಸುವ ವಿಷಯದಲ್ಲಿ ಪತ್ನಿಯ ಕಡೆಯ ಬಂಧುಗಳ ಬೆಂಬಲ ಚೆನ್ನಾಗಿ ಸಿಗುತ್ತದೆ. ಲೆಕ್ಕಾಚಾರದ ವಿಷಯದಲ್ಲಿ ಯಾರಿಗೂ ಯಾವುದೇ ವಿನಾಯಿತಿ ನೀಡುವುದಿಲ್ಲ. ಬಹಳ ಶಿಸ್ತಿನಿಂದ ಇರುತ್ತೀರಿ. ಆದರೆ ನಿಮ್ಮ ಮಗಳ ವಿಷಯದಲ್ಲಿ ಮಾತ್ರ ಕೊಂಚ ಮೆತ್ತಗಿರುತ್ತೀರಿ. ಬಹಳ ಸಡಿಲಿಕೆ ನೀಡುತ್ತೀರಿ. ಕಲೆಗೆ ಸಂಬಂಧಿಸಿದ ಕೆಲಸಗಳು ಮತ್ತು ವ್ಯಾಪಾರಗಳು ನಿಮಗೆ ಚೆನ್ನಾಗಿ ಒಲಿದು ಬರುತ್ತವೆ. ಜೀವನದಲ್ಲಿ ಎಷ್ಟೇ ಕಷ್ಟಗಳು ಬಂದು ಹೆದರಿಸಿದರೂ ಅವು ಯಾವುದೂ ನಿಮ್ಮನ್ನು ಕೆಳಗೆ ಬೀಳಿಸಲು ಸಾಧ್ಯವಿಲ್ಲ. ಅಂದರೆ ಯಾವಾಗಲೂ ನಿಮ್ಮ ಜೊತೆಯಲ್ಲೇ ಅದೃಷ್ಟ ನಡೆಯುತ್ತಿರುತ್ತದೆ. ನೀವು ಸಾಧಿಸುವ ಪ್ರತಿಯೊಂದು ಯಶಸ್ಸಿನ ಹಿಂದೆ ಯಾರೋ ಒಬ್ಬರ ಬೆಂಬಲ ಇರುತ್ತದೆ ಎಂದು ಜನರು ಅಂದುಕೊಳ್ಳುತ್ತಾರೆ. ಕೊನೆಗೆ ನಿಮ್ಮವರೇ ನಿಮ್ಮನ್ನು ವಿಮರ್ಶಿಸುತ್ತಿರುತ್ತಾರೆ. ನೀವು ಉತ್ತಮ ಸಲಹೆಗಾರರಾಗಿ ಚೆನ್ನಾಗಿ ರಾರಾಜಿಸುತ್ತೀರಿ. ನೀವು ನೀಡುವ ಸಲಹೆಗಳನ್ನು ಪಡೆದವರು ನಿಮ್ಮನ್ನೇ ಸರ್ವಸ್ವ ಎಂದು ಭಾವಿಸುತ್ತಾರೆ. ಜೀವನದಲ್ಲಿ ಉತ್ತಮ ಸೌಕರ್ಯಗಳನ್ನು ಅನುಭವಿಸುತ್ತೀರಿ. ನಿಮ್ಮ ಆರಂಭಿಕ ಜೀವನಕ್ಕೂ ಆನಂತರ ಬರುವ ಜೀವನಕ್ಕೂ ಬಹಳ ವ್ಯತ್ಯಾಸವಿರುತ್ತದೆ. ಮದುವೆಯಾದ ನಂತರ ನಿಮ್ಮ ಜೀವನ ಅತ್ಯದ್ಭುತವಾಗಿ ಬದಲಾಗುತ್ತದೆ. ನಿಮ್ಮನ್ನು ಯಾರೂ ಅಷ್ಟು ಬೇಗ ನಿಯಂತ್ರಿಸಲು ಸಾಧ್ಯವಿಲ್ಲ. ಕೇವಲ ನಿಮ್ಮ ಹಿರಿಯ ಮಗಳ ವಿಷಯದಲ್ಲಿ ಮಾತ್ರ ನೀವು ಬಿಟ್ಟುಕೊಡುತ್ತೀರಿ. ದೇವತಾ ಭಕ್ತಿ, ಆಧ್ಯಾತ್ಮಿಕ ವಿಷಯಗಳು, ಸೇವಾ ಕಾರ್ಯಕ್ರಮಗಳು ನಿಮ್ಮ ಜೀವನದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ನಿಮ್ಮ ಮನೆಯಲ್ಲಿರುವ ಸ್ವಂತ ಮನುಷ್ಯರೇ ನಿಮ್ಮ ವಿಷಯಗಳನ್ನು ಹೊರಗೆ ಹಾಕದ ಹೊರತು ನಿಮಗೆ ಯಾವುದೇ ದೊಡ್ಡ ತೊಂದರೆ ಬರುವುದಿಲ್ಲ. ಯಾರಿಗಾದರೂ ಮಾತಿನ ಸಹಾಯ ಮಾಡಿ ಕೊನೆಗೆ ನೀವೇ ನಿಂದನೆ ಎದುರಿಸುವ ಪರಿಸ್ಥಿತಿ ಕೂಡ ಬರುತ್ತದೆ. ನಿಮಗೆ ಶನಿದಶೆ ಯಾವಾಗಲೂ ಒಳ್ಳೆಯ ಫಲಿತಾಂಶವನ್ನೇ ನೀಡುತ್ತದೆ. ಉದ್ಯೋಗದ ವಿಷಯಕ್ಕೆ ಬಂದರೆ
ವೃಷಭ ರಾಶಿಯವರು ಪದೇ ಪದೇ ಕೆಲಸ ಬದಲಾಯಿಸಲು ಬಯಸುವುದಿಲ್ಲ. ಇದ್ದ ಸ್ಥಳದಲ್ಲೇ ಶಿಸ್ತಿನಿಂದ ಕೆಲಸ ಮಾಡಲು ಇಷ್ಟಪಡುತ್ತಾರೆ. ಹಣ ಸಂಪಾದಿಸುವುದರಲ್ಲಿ ಹಾಗೂ ಇದ್ದ ಹಣವನ್ನು ಭದ್ರವಾಗಿ ಉಳಿತಾಯ ಮಾಡುವುದರಲ್ಲಿ ನೀವು ಪ್ರಥಮ ದರ್ಜೆಯ ತಜ್ಞರು. ಮುಖ್ಯವಾಗಿ ಬ್ಯಾಂಕಿಂಗ್, ಹಣಕಾಸು, ಭೂಮಿ ಮತ್ತು ಮನೆ ವ್ಯಾಪಾರ, ಕೃಷಿ, ವಾಸ್ತುಶಿಲ್ಪ ಹಾಗೂ ಕಲೆ ಮತ್ತು ವಿನ್ಯಾಸ ರಂಗದವರಿಗೆ ಈ ದಿನಗಳಲ್ಲಿ ವಿಪರೀತವಾಗಿ ಒಲಿದುಬರುತ್ತದೆ. ಕಚೇರಿಯಲ್ಲಿ ಅಧಿಕಾರಿಗಳಿಂದ ಉತ್ತಮ ನಂಬಿಕೆ, ಮೆಚ್ಚುಗೆ ಮತ್ತು ದೊಡ್ಡ ಗುರುತಿಸುವಿಕೆಯನ್ನು ಪಡೆಯುತ್ತೀರಿ. ಇನ್ನು ನಿಮ್ಮ ಪ್ರೇಮ ಮತ್ತು ವೈವಾಹಿಕ ಜೀವನದಲ್ಲಿ ನಂಬಿಕೆಯೇ ನಿಮಗೆ ಎಲ್ಲಕ್ಕಿಂತ ಮುಖ್ಯ. ಪ್ರೇಮದ ವಿಷಯದಲ್ಲಿ ನೀವು ಸಂಪೂರ್ಣ ನಂಬಿಕಸ್ಥರಾಗಿರುತ್ತೀರಿ. ನಿಮ್ಮ ಸಂಗಾತಿಯನ್ನು ಕಣ್ಣಿಟ್ಟು ಕಾಯುವಂತೆ ಬಹಳ ಪ್ರೀತಿಯಿಂದ ಮತ್ತು ಮೃದುವಾಗಿ ನೋಡಿಕೊಳ್ಳುತ್ತೀರಿ. ಆದಾಗ್ಯೂ ಕೆಲವೊಮ್ಮೆ ಸಂಗಾತಿಯ ಮೇಲಿರುವ ಅತಿಯಾದ ಪ್ರೀತಿಯಿಂದಾಗಿ ಕೊಂಚ ಹಕ್ಕು ಚಲಾಯಿಸುವುದು, ಸಣ್ಣ ಅಸೂಯೆ ಬರುವುದು ನಡೆಯುತ್ತದೆ. ಕುಟುಂಬದ ಜವಾಬ್ದಾರಿಗಳನ್ನು ಮಾತ್ರ ಯಾವುದೇ ಕೊರತೆಯಿಲ್ಲದೆ ಬಹಳ ಅಚ್ಚುಕಟ್ಟಾಗಿ ನಿರ್ವಹಿಸುತ್ತೀರಿ. ಇತರ ರಾಶಿಗಳೊಂದಿಗೆ ನಿಮ್ಮ ಬಂಧವನ್ನು ಗಮನಿಸಿದರೆ ಕನ್ಯಾ ಮತ್ತು ಮಕರ ರಾಶಿಯವರೊಂದಿಗೆ ನಿಮ್ಮ ಹೊಂದಾಣಿಕೆ ಅತ್ಯದ್ಭುತವಾಗಿರುತ್ತದೆ. ಇವರೆಲ್ಲರೂ ನಿಮ್ಮಂತೆಯೇ ಭೂತತ್ವದ ರಾಶಿಗಳಾದ್ದರಿಂದ ಬಂಧವೂ ಬಹಳ ಗಟ್ಟಿಯಾಗಿರುತ್ತದೆ. ಹಾಗೆಯೇ ಕರ್ಕಾಟಕ ಮತ್ತು ಮೀನ ರಾಶಿಯವರು ಜಲತತ್ವ ರಾಶಿಗಳಾದ್ದರಿಂದ ಅವರೊಂದಿಗೂ ನಿಮಗೆ ಉತ್ತಮ ಬಾಂಧವ್ಯ ಏರ್ಪಟ್ಟು ಪ್ರಶಾಂತವಾಗಿ ಸಾಗುತ್ತದೆ. ಇನ್ನೂ ವೃಶ್ಚಿಕ ರಾಶಿಯವರೊಂದಿಗೆ ಆಕರ್ಷಣೆ ಬಹಳಷ್ಟಿರುತ್ತದೆ. ಆದರೆ ಇಬ್ಬರ ಹಠಮಾರಿತನವೂ ಒಂದೇ ರೀತಿ ಇರುವುದರಿಂದ ಸಣ್ಣಪುಟ್ಟ ಜಗಳಗಳು ಬರಬಹುದು. ಕೊಂಚ ತಾಳ್ಮೆಯಿಂದಿರಬೇಕು. ಈಗ ಅಸಲಿ ವಿಷಯಕ್ಕೆ ಬಂದರೆ, ಈ ಆಗಸ್ಟ್ 12, 13, 14, 15, 16ರ ದಿನಾಂಕಗಳಲ್ಲಿ ವೃಷಭರಾಶಿಯವರಿಗೆ ಗ್ರಹಗಳ ಗತಿ ಯಾವ ರೀತಿ ಅದ್ಭುತವಾಗಿರಲಿದೆ ಎಂಬುದನ್ನು ಈಗ ನೋಡೋಣ. ಈ 5 ದಿನಗಳಲ್ಲೂ ನಿಮ್ಮ ಮುಖ್ಯ ಗಮನವೆಲ್ಲವೂ ನಿಮ್ಮ ಸಂಪಾದನೆಯನ್ನು ಮತ್ತಷ್ಟು ಹೆಚ್ಚಿಸಿಕೊಳ್ಳುವುದು ಹಾಗೂ ಕುಟುಂಬದೊಂದಿಗೆ ಸಂತೋಷವಾಗಿ ಕಳೆಯುವುದರ ಮೇಲೆಯೇ ಇರುತ್ತದೆ. ನಿಮ್ಮ ರಾಶ್ಯಾಧಿಪತಿ ಶುಕ್ರನು ಅನುಕೂಲಕರ ಸ್ಥಿತಿಯಲ್ಲಿದ್ದು 11ನೇ ಮನೆಯಲ್ಲಿ ವಕ್ರಗತಿಯಲ್ಲಿರುವ ಶನಿದೇವನು ನೀಡುತ್ತಿರುವ ಬಲವಾದ ಬೆಂಬಲವು ಈ ದಿನಗಳಲ್ಲಿ ನಿಮಗೆ ಶ್ರೀರಾಮ ರಕ್ಷೆಯಂತೆ ನಿಲ್ಲುತ್ತದೆ. ನೀವು ಪಟ್ಟ ಕಷ್ಟಕ್ಕೆ ತಕ್ಕ ಅದ್ಭುತ ಫಲಿತಾಂಶಗಳನ್ನು, ವೃತ್ತಿ ಮತ್ತು ವ್ಯಾಪಾರ ರಂಗಗಳಲ್ಲಿ ನಿರೀಕ್ಷಿಸದ ಪ್ರಗತಿಯನ್ನು ಶನಿದೇವನು ನಿಮಗೆ ಸ್ಥಿರವಾಗಿ ನೀಡುತ್ತಿದ್ದಾನೆ. ಹಾಗೆಯೇ ಈ ವಿಶೇಷ ದಿನಗಳಲ್ಲಿ ಅಕಸ್ಮಾತ್ತಾಗಿ ಹೊಸ ಆದಾಯದ ಮಾರ್ಗಗಳು ತೆರೆದುಕೊಳ್ಳುತ್ತವೆ. ಆರ್ಥಿಕ ತೊಂದರೆಗಳೆಲ್ಲವೂ ದೂರವಾಗಿ ನಿಮ್ಮ ಕೈಗೆ ಸಿಗುವ ಹಣ ಹೆಚ್ಚಾಗುತ್ತದೆ. ಇತರರೊಂದಿಗೆ ಮಾತನಾಡುವಾಗ ನಿಮ್ಮ ಮಾತಿನಲ್ಲಿ ಮಾಧುರ್ಯವಿರಬೇಕು. ಅದು ನಿಮ್ಮ ಸಂಬಂಧಗಳನ್ನು ಮತ್ತಷ್ಟು ಗಟ್ಟಿಗೊಳಿಸುತ್ತದೆ. ಈ ವಿಶೇಷ ದಿನಗಳಲ್ಲಿ ನಿಮ್ಮ ಆತ್ಮವಿಶ್ವಾಸವೇ ನಿಮ್ಮನ್ನು ಯಶಸ್ಸಿನ ದಡಕ್ಕೆ ತಲುಪಿಸುತ್ತದೆ. ಯಾವುದೇ ಆತಂಕವಿಲ್ಲದೆ ಧೈರ್ಯವಾಗಿ ಮುನ್ನಡೆಯಿರಿ. ಈ 5 ದಿನಗಳು ನಿಮ್ಮ ಜೀವನದಲ್ಲಿ ಒಳ್ಳೆಯ ಬದಲಾವಣೆಗಳನ್ನು ತಂದುಕೊಟ್ಟು ಅಷ್ಟೈಶ್ವರ್ಯಗಳನ್ನು ಪ್ರಸಾದಿಸುತ್ತವೆ. ಆದರೆ ಜೀವನವು ಯಾವಾಗಲೂ ಒಂದೇ ರೀತಿ ಸಾಗುವುದಿಲ್ಲ. ಒಮ್ಮೊಮ್ಮೆ ನಿರೀಕ್ಷಿಸದ ಸವಾಲುಗಳು ಎದುರಾಗಿ ಮತ್ತೆ ಪರೀಕ್ಷೆಗೆ ಒಡ್ಡುತ್ತವೆ. ಪ್ರಸ್ತುತ ಗ್ರಹಸ್ಥಿತಿಗಳನ್ನು ಗಮನಿಸಿದರೆ ಮಂಗಳನು 2ನೇ ಮನೆಯಲ್ಲಿ ಸಂಚರಿಸುವುದರಿಂದ ಈ ಆಗಸ್ಟ್ 12ರಿಂದ 16ರ ದಿನಾಂಕಗಳ ನಡುವೆ ಅಕಸ್ಮಾತ್ತಾಗಿ ಖರ್ಚುಗಳು ಹೆಚ್ಚಾಗುತ್ತವೆ. ಮಾತಿನಲ್ಲಿ ಕೊಂಚ ಕಠಿಣತೆಯೂ ಬರಬಹುದು. ಈ ಸಮಯದಲ್ಲಿ ಹಣದ ವಿಷಯದಲ್ಲಿ ಯಾರನ್ನೂ ಕುರುಡಾಗಿ ನಂಬದೆ ಕಷ್ಟಪಟ್ಟು ಸಂಪಾದಿಸಿದ ಉಳಿತಾಯವನ್ನು ಕಾಪಾಡಿಕೊಳ್ಳುವುದು ನಿಮ್ಮ ಮೊದಲ ಜವಾಬ್ದಾರಿಯಾಗಬೇಕು. ಕುಟುಂಬದಲ್ಲಿ ಅಥವಾ ಬಂಧುಗಳ ನಡುವೆ ಸಣ್ಣಪುಟ್ಟ ಮನಸ್ತಾಪಗಳು, ವಾದಗಳು ಬಂದಾಗ ಆವೇಶಕ್ಕೆ ಒಳಗಾಗದೆ ಮೌನವಾಗಿರುವುದೇ ನಿಜವಾದ ಪರಿಪಕ್ವತೆ. ಹಾಗೆಯೇ ಕೇತುವಿನ ಪ್ರಭಾವದಿಂದ ಮನೆಯಲ್ಲಿ ಮಾನಸಿಕ ಶಾಂತಿ ಕೊರತೆಯಾಗುವುದು, ಆಸ್ತಿಗಳ ವಿಷಯದಲ್ಲಿ ಅಭದ್ರತೆಯ ಭಾವನೆ ಉಂಟಾಗಬಹುದು. ಆದ್ದರಿಂದ ಇಂತಹ ಗೊಂದಲದ ಪರಿಸ್ಥಿತಿಗಳಲ್ಲಿ ಯಾವುದೇ ದೊಡ್ಡ ಭೂಮಿ ಅಥವಾ ಆಸ್ತಿ ನಿರ್ಧಾರಗಳನ್ನು ತೆಗೆದುಕೊಳ್ಳದೆ ಕೊಂಚ ಕಾಯುವ ಧೋರಣೆಯನ್ನು ತಳೆಯಬೇಕು. ಆದರೆ ಇದೆಲ್ಲವೂ ಕೇವಲ ನಿಮಗೆ ತೊಂದರೆ ನೀಡಲು ಅಲ್ಲ. ಇನ್ನೊಂದೆಡೆ 11ನೇ ಮನೆಯಲ್ಲಿರುವ ಶನಿದೇವನು ನೀಡುತ್ತಿರುವ ಸ್ಥಿರ ಬೆಂಬಲದಿಂದ ಹಿಂದೆ ನೀವು ಪಟ್ಟ ಕಷ್ಟಕ್ಕೆ ತಕ್ಕ ಫಲಿತಾಂಶಗಳು, ದೀರ್ಘಕಾಲದ ಆದಾಯ ಲಭಿಸುತ್ತದೆ. ನಿಮ್ಮ ಆಸೆಗಳನ್ನು ಈಡೇರಿಸಿಕೊಳ್ಳಲು ನಿಮ್ಮ ವೃತ್ತಿಪರ ಸಂಪರ್ಕಗಳನ್ನು, ಹಿರಿಯರ ಅನುಭವವನ್ನು ಅಚ್ಚುಕಟ್ಟಾಗಿ ಬಳಸಿಕೊಳ್ಳಿ. ನಿಮ್ಮ ರಾಶ್ಯಾಧಿಪತಿ ಶುಕ್ರನು 5ನೇ ಮನೆಯಲ್ಲಿರುವುದರಿಂದ ನಿಮ್ಮ ಸೃಜನಶೀಲತೆ, ಕಲೆ, ಶಿಕ್ಷಣ ಅಥವಾ ನಿಮಗೆ ಇಷ್ಟವಾದ ರಂಗಗಳತ್ತ ಗಮನಹರಿಸಿ ಉತ್ತಮ ಲಾಭಗಳನ್ನು ಪಡೆಯುತ್ತೀರಿ. ಜೀವನದಲ್ಲಿ ಎಷ್ಟೇ ಅಡೆತಡೆಗಳು ಎದುರಾದರೂ ನಿಮ್ಮ ಸಹಜಪಟ್ಟು, ಪ್ರಾಮಾಣಿಕತೆ ಮತ್ತು ಪ್ರಾಯೋಗಿಕ ಧೋರಣೆ ನಿಮ್ಮನ್ನು ಎಂದಿಗೂ ಕೆಳಗೆ ಬೀಳಲು ಬಿಡುವುದಿಲ್ಲ. ಈ ಕಷ್ಟಗಳು ಕೇವಲ ನಿಮ್ಮನ್ನು ಮತ್ತಷ್ಟು ಬಲವಾದ ವ್ಯಕ್ತಿಯಾಗಿ, ಧೈರ್ಯಶಾಲಿಯಾಗಿ ರೂಪಿಸಲು ಬಂದ ಅತ್ಯುತ್ತಮ ಜೀವನ ಪಾಠಗಳು ಎಂದು ಭಾವಿಸಿ ಮುನ್ನಡೆದರೆ ಯಶಸ್ಸು ನಿಮ್ಮದಾಗುತ್ತದೆ. ವೃತ್ತಿ ಜೀವನದ ಆರಂಭದಲ್ಲಿ ಕೆಲವು ಸಣ್ಣಪುಟ್ಟ ತೊಂದರೆಗಳು ಅಥವಾ ಸವಾಲುಗಳನ್ನು ಎದುರಿಸುವುದು ಸಹಜವಾಗಿದ್ದರು ನಿಮ್ಮ ದೀರ್ಘಕಾಲದ ಗ್ರಹಫಲಗಳು ನಿಮ್ಮನ್ನು ಯಾವಾಗಲೂ ಉನ್ನತ ಸ್ಥಾನದಲ್ಲೇ ನಿಲ್ಲಿಸುತ್ತವೆ. ಮಂಗಳನು ನಿಮ್ಮ ರಾಶಿಗೆ 2ನೇ ಮನೆಗೆ ಪ್ರವೇಶಿಸಿದ್ದಾನೆ. ಇದರಿಂದ ನಿಮ್ಮ ಮನಸ್ಥಿತಿಯಲ್ಲಿ ಕೆಲವು ಬದಲಾವಣೆಗಳು ಬರುತ್ತವೆ. ಅವುಗಳೇನೆಂದರೆ, ಕಚೇರಿಯಲ್ಲಿ ಅಥವಾ ವ್ಯಾಪಾರದಲ್ಲಿ ಯಾರೊಂದಿಗಾದರೂ ಮಾತನಾಡುವಾಗ ನನಗೆ ಬರಬೇಕಾದ ಹಣವನ್ನು ಈಗಲೇ ನೀಡಬೇಕು, ನಾನು ಹೇಳಿದಂತೆ ಒಪ್ಪಂದ ಮಾಡಿಕೊಳ್ಳಬೇಕು ಎಂದು ಎದುರಿನವರ ಮೇಲೆ ಕೊಂಚ ಗಟ್ಟಿಯಾಗಿ ಬಲವಂತವಾಗಿ ಒತ್ತಡ ತರಬೇಕೆಂದು ನಿಮ್ಮ ಮನಸ್ಸು ನಿಮ್ಮನ್ನು ಪ್ರಚೋದಿಸುತ್ತಿರುತ್ತದೆ. ಅಂದರೆ ಅವಸರಪಟ್ಟು ಹಡಾವುಡಿಯಾಗಿ ಒಪ್ಪಂದ ಮಾಡುವುದು ಅಥವಾ ಆವೇಶದಿಂದ ಜಗಳಕ್ಕೆ ಇಳಿಯುವುದು ಮುಂತಾದವುಗಳನ್ನು ಮಾಡಬೇಕೆನಿಸುತ್ತದೆ. ನೀವು ಮಾಡಬೇಕಾಗಿರುವುದು ಇಂತಹ ಆಲೋಚನೆಗಳು ಬಂದಾಗ ಬಹಳ ಶಾಂತವಾಗಿ ತಾಳ್ಮೆಯಿಂದಿರಬೇಕು.
ಆವೇಶದಲ್ಲಿ ಯಾವುದೇ ತುರ್ತು ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ಅನಗತ್ಯ ವಾದಗಳಿಗೆ ಹೋಗದೆ ಸಂಯಮ ಪಾಲಿಸಿದರೆ ನಷ್ಟವಿಲ್ಲದೆ ಪಾರಾಗುತ್ತೀರಿ. ಅಸಲಿಗೆ ಈ ದಿನಗಳಲ್ಲೂ ನಿಜವಾದ ಬಲವೆಲ್ಲವೂ 11ನೇ ಮನೆಯಲ್ಲಿ ನಿರಂತರವಾಗಿ ಮುಂದುವರಿಯುತ್ತಿರುವ ವಕ್ರ ಶನಿಯ ಸಂಚಾರದಲ್ಲೇ ಅಡಗಿದೆ. ವೃಷಭ ರಾಶಿಯವರಿಗೆ ಶನಿ ಎಂದಿಗೂ ಯೋಗಕಾರಕನೇ ಆಗಿರುವುದರಿಂದ ನೀವು ಯಾವುದೇ ಅನಗತ್ಯ ವಿವಾದಗಳಿಗೆ ಹೋಗದೆ ನಿಮ್ಮ ಸಾಬೀತಾದ ಪ್ರತಿಷ್ಠೆ ಮತ್ತು ಪ್ರಾಮಾಣಿಕತೆಯನ್ನು ತೋರಿಸಿಕೊಂಡರೆ ಈ ನಂಬಿಕಸ್ಥ ಶಕ್ತಿಯು ಶಿಸ್ತಿನಿಂದ ಕೂಡಿದ ನಿಮ್ಮ ಶ್ರಮಕ್ಕೆ ತಕ್ಕ ಉನ್ನತ ಹುದ್ದೆಯನ್ನು, ಸ್ಥಿರ ಆದಾಯವನ್ನು ಈ ಆಗಸ್ಟ್ 12ರಿಂದ 16ರ ದಿನಾಂಕಗಳಲ್ಲಿ ಅದ್ಭುತವಾಗಿ ನೀಡುತ್ತಿದ್ದಾನೆ. ಅಷ್ಟೇ ಅಲ್ಲದೆ ನಿಮ್ಮ ವೃತ್ತಿಪರ ಉತ್ಸಾಹವನ್ನು ಮತ್ತಷ್ಟು ದುಪ್ಪಟ್ಟುಗೊಳಿಸುತ್ತಾ ರಾಹುವು ನಿಮ್ಮ 11ನೇ ಮನೆಯಲ್ಲಿ ತನ್ನ ಪ್ರಯಾಣವನ್ನು ಮುಂದುವರಿಸುತ್ತಾ ನಿಮ್ಮ ದೈನಂದಿನ ಕೆಲಸದಲ್ಲಿ ಹೊಸ ನವೀನ ವಿಧಾನಗಳನ್ನು ಪ್ರೇರೇಪಿಸುತ್ತಿದ್ದಾನೆ. ಮುಖ್ಯವಾಗಿ ತಾಂತ್ರಿಕ, ಆರ್ಥಿಕ ಅಥವಾ ಇತರ ರಂಗಗಳಲ್ಲಿ ಯಾರಿಂದಲೂ ಪರಿಹರಿಸಲಾಗದ ಸಂಕೀರ್ಣ ಪರಿಸ್ಥಿತಿಗಳನ್ನು ನಿಮ್ಮ ಸಹಜಪಟ್ಟಿನಿಂದ ಪರಿಹರಿಸುವ ಮೂಲಕ ಈ ಆಗಸ್ಟ್ 12ರಿಂದ 16ರ ದಿನಾಂಕಗಳಲ್ಲಿ ನಿರೀಕ್ಷಿಸದ ರೀತಿಯಲ್ಲಿ ಉನ್ನತಾಧಿಕಾರಿಗಳ ಮೆಚ್ಚುಗೆಯನ್ನು ಪಡೆಯಬಹುದು. ಈ ಪ್ರಯಾಣದಲ್ಲಿ ಸಣ್ಣಪುಟ್ಟ ಕಚೇರಿಯ, ರಾಜಕೀಯ ಅಥವಾ ಸಹೋದ್ಯೋಗಿಗಳ ಈರ್ಷೆ ನಿಮ್ಮ ಏಕಾಗ್ರತೆಯನ್ನು ಕಳೆದುಕೊಳ್ಳುವಂತೆ ಮಾಡಲು ಬಿಡಬೇಡಿ. ಏಕೆಂದರೆ ನಿಮ್ಮ ಸಹಜ ತಾಳ್ಮೆ ಮತ್ತು ಕಠಿಣ ಶ್ರಮವೇ ನಿಮಗೆ ಶ್ರೀರಾಮ ರಕ್ಷೆ. ಆದ್ದರಿಂದ ನಿಮ್ಮ ವಿಸ್ತರಿಸುತ್ತಿರುವ ವೃತ್ತಿಪರ ಸಂಪರ್ಕ ಜಾಲದಲ್ಲಿ ಸರಿಯಾದ ಮಿತ್ರರನ್ನು ಸಂಪಾದಿಸಿಕೊಳ್ಳುವುದರ ಮೇಲೆ ಗಮನಹರಿಸಿ. ವೃಷಭ ರಾಶಿಗೆ ಸೂಕ್ತವಾದ ನಿಮ್ಮ ಸಹಜ ತಾಳ್ಮೆ, ಶಾಂತ ಸ್ವಭಾವವನ್ನು ಪ್ರದರ್ಶಿಸುವ ಮೂಲಕ ಈ ಸಣ್ಣಪುಟ್ಟ ಏಳುಬೀಳುಗಳು ಕ್ರಮೇಣ ಶಾಶ್ವತ ವೃತ್ತಿಪರ ಯಶಸ್ಸಾಗಿ ರೂಪಾಂತರಗೊಳ್ಳುತ್ತವೆ. ವ್ಯಾಪಾರಿಗಳು ಮತ್ತು ಸ್ವಯಂ ಉದ್ಯೋಗದಲ್ಲಿ ಇರುವವರು ಈ ಆಗಸ್ಟ್ 12ರಿಂದ 16ರ ದಿನಾಂಕಗಳಲ್ಲಿ ಅತ್ಯಂತ ವೇಗವಾಗಿ, ಪ್ರಾಯೋಗಿಕವಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾದ ಪರಿಸ್ಥಿತಿಗಳನ್ನು ಎದುರಿಸುತ್ತಾರೆ. ನಿಮ್ಮ ಧನ ಮತ್ತು ಬುದ್ಧಿ ಕಾರಕನಾದ ಬುಧನು 2ನೇ ಮನೆಯಿಂದ 3ನೇ ಮನೆಗೆ ಸಂಚರಿಸುತ್ತಿರುವ ಈ ಸಮಯದಲ್ಲಿ ನೀವು ವಾಣಿಜ್ಯ ಒಪ್ಪಂದಗಳನ್ನು, ಆರ್ಥಿಕ ಕಾಂಟ್ರಾಕ್ಟ್ಗಳನ್ನು ಅತ್ಯಂತ ಚುರುಕಾಗಿ, ಜಾಗರೂಕತೆಯಿಂದ ಪೂರ್ಣಗೊಳಿಸಬೇಕಾಗುತ್ತದೆ. ಬುಧನ ಪ್ರಭಾವದಿಂದ ಸಣ್ಣ ಪ್ರಯಾಣಗಳು, ಗ್ರಾಹಕರೊಂದಿಗೆ ಸಂಭಾಷಣೆ, ಮಾರುಕಟ್ಟೆ ಪ್ರಯತ್ನಗಳು ವಿಪರೀತವಾಗಿ ಹೆಚ್ಚಾಗುತ್ತವೆ. ಆದ್ದರಿಂದ ಪ್ರತಿಯೊಂದು ಚರ್ಚೆಯಲ್ಲೂ ಸ್ಪಷ್ಟತೆ ಇಟ್ಟುಕೊಳ್ಳಿ. ಉಚ್ಚ ಸ್ಥಿತಿಯಲ್ಲಿರುವ ನಿಮ್ಮ ಗುರುವು 3ನೇ ಮನೆಯಲ್ಲಿದ್ದು ನಿಮ್ಮ ವ್ಯಾಪಾರ ಧೈರ್ಯವನ್ನು, ಜ್ಞಾನವನ್ನು ನಿರಂತರವಾಗಿ ವಿಸ್ತರಿಸುತ್ತಿದ್ದಾನೆ. ಆದ್ದರಿಂದ ಹೊಸ ಯೋಜನೆಗಳನ್ನು ಪ್ರಾರಂಭಿಸಲು ಅಥವಾ ಕುಟುಂಬದ ವ್ಯಾಪಾರಗಳಲ್ಲಿ ಬಂಧುಗಳೊಂದಿಗೆ ಸೇರಿ ಕೆಲಸ ಮಾಡಲು ಈ ಸಮಯವನ್ನು ಅದ್ಭುತವಾಗಿ ಬಳಸಿಕೊಳ್ಳಬಹುದು. ಈ ಮಧ್ಯೆ 11ನೇ ಮನೆಯಲ್ಲಿ ವಕ್ರಗತಿಯಲ್ಲಿರುವ ರಾಹುವಿನ ಪ್ರಭಾವವು ವಿದೇಶಿ ಗ್ರಾಹಕರು ಅಥವಾ ಸಾಂಪ್ರದಾಯಿಕವಲ್ಲದ ವಸ್ತುಗಳ ವ್ಯಾಪಾರ ಮಾಡುವವರಿಗೆ ಅಪಾರ ಲಾಭಗಳನ್ನು ತಂದುಕೊಡುತ್ತದೆ. ನಿಮ್ಮ ಸಾಂಪ್ರದಾಯಿಕ ಕಂಫರ್ಟ್ ಝೋನ್ನಿಂದ ಕೊಂಚ ಹೊರಬಂದು ಹೊಸ ವ್ಯಾಪಾರ ಪಾಲುದಾರರ ಬಗ್ಗೆ ಧನಾತ್ಮಕ ದೃಷ್ಟಿಕೋನ ಹೊಂದುವುದರ ಮೂಲಕ ಅದ್ಭುತ ಸ್ಪರ್ಧಾತ್ಮಕ ಪ್ರಯೋಜನಗಳನ್ನು ಪಡೆಯಬಹುದು. ಆದರೆ ವ್ಯಾಪಾರದಲ್ಲಿ ಅಥವಾ ಜೀವನದಲ್ಲಿ ಎಂದಾದರೂ ಸಣ್ಣಪುಟ್ಟ ತೊಂದರೆಗಳು ಎದುರಾದರೆ ಕುಗ್ಗಿ ಹೋಗಬಾರದು. ನಿಮ್ಮ ಸೂಕ್ಷ್ಮ ಮನಸ್ಥಿತಿಯಿಂದಾಗಿ ಇತರರನ್ನು ಬೇಗನೆ ನಂಬಿ ಕೆಲವೊಮ್ಮೆ ಮೋಸ ಹೋಗುತ್ತೀರಿ. ಆದ್ದರಿಂದ ವಾಸ್ತವ ಪ್ರಪಂಚದಲ್ಲಿ ಹೇಗೆ ಬದುಕಬೇಕೆಂದು ಕಲಿಸಲು ಈ ಪರಿಸ್ಥಿತಿಗಳು ಕೆಲವು ಪಾಠಗಳನ್ನು ಹೇಳಿಕೊಡುತ್ತವೆ. ನಿಮ್ಮಲ್ಲಿರುವ ಸೋಮಾರಿತನವನ್ನು ಬಿಟ್ಟು ಸಂಪೂರ್ಣ ಶಿಸ್ತಿನಿಂದ ಕಷ್ಟಪಟ್ಟು ಕೆಲಸ ಮಾಡುವುದು, ಹಣದ ಮೌಲ್ಯವನ್ನು ಮತ್ತು ಮನುಷ್ಯರ ಮೌಲ್ಯವನ್ನು ಗುರುತಿಸುವುದು ಎಷ್ಟು ಮುಖ್ಯ ಎಂಬುದನ್ನು ಈ ಸಮಯ ನಿಮಗೆ ನೆನಪಿಸುತ್ತಿರುತ್ತದೆ. ಆದ್ದರಿಂದ ಆಗಸ್ಟ್ 12ರಿಂದ 16ರ ದಿನಾಂಕಗಳಲ್ಲಿ ಎಂತಹ ಸವಾಲುಗಳು ಬಂದರೂ ನಿರಾಶರಾಗದೆ ಅವುಗಳನ್ನು ಒಂದು ದೊಡ್ಡ ಜೀವನ ಪಾಠವಾಗಿ ಸ್ವೀಕರಿಸಿ. ಪ್ರತಿದಿನ ಬೆಳಿಗ್ಗೆ ಸೂರ್ಯೋದಯಕ್ಕಿಂತ ಮುಂಚೆಯೇ ಎದ್ದು ಯೋಗ, ಧ್ಯಾನ, ಪ್ರಾಣಾಯಾಮಗಳನ್ನು ನಿಮ್ಮ ದಿನಚರಿಯ ಭಾಗವಾಗಿಸಿಕೊಳ್ಳಿ. ಇದು ನಿಮ್ಮ ಶಾರೀರಿಕ ಮತ್ತು ಮಾನಸಿಕ ಆರೋಗ್ಯಕ್ಕೆ ಸಂಜೀವಿನಿಯಂತೆ ಕೆಲಸ ಮಾಡಿ ನಿಮ್ಮಲ್ಲಿರುವ ನಕಾರಾತ್ಮಕ ಶಕ್ತಿಯನ್ನು ಹೊರಗೆ ಹಾಕಿ ಧನಾತ್ಮಕ ಶಕ್ತಿಯನ್ನು ತುಂಬುತ್ತದೆ. ಸಾತ್ವಿಕವಾದ, ಸುಲಭವಾಗಿ ಜೀರ್ಣವಾಗುವ ಆಹಾರವನ್ನು ಸೇವಿಸಿ, ಆಧ್ಯಾತ್ಮಿಕವಾಗಿ ಶಿವಾರಾಧನೆ ಮಾಡುವುದು, ಪ್ರತಿದಿನ ಹನುಮಾನ್ ಚಾಲಿಸಾ ಪಾರಾಯಣ ಮಾಡುವುದು ಹಾಗೂ ಮೂಗಜೀವಿಗಳಿಗೆ, ಬಡವರಿಗೆ, ವೃದ್ಧರಿಗೆ ನಿಮಗನಿಸಿದ ಸಹಾಯ ಮಾಡುವುದರಿಂದ ಮಾನಸಿಕ ಶಾಂತಿ ಲಭಿಸುತ್ತದೆ. ಮುಖ್ಯವಾಗಿ ನಿಮ್ಮ ಬಳಿ ಕೆಲಸ ಮಾಡುವವರನ್ನು, ನಿಮಗಿಂತ ಕೆಳಮಟ್ಟದಲ್ಲಿರುವವರನ್ನು ಎಂದಿಗೂ ಗೌರವಿಸಿ. ಈ ತಿಂಗಳಲ್ಲಿ ಮುಖ್ಯವಾಗಿ ಆಗಸ್ಟ್ 12ರಿಂದ 16ರ ದಿನಾಂಕಗಳಲ್ಲಿ ನಿಮ್ಮ ಆರ್ಥಿಕ ಭದ್ರತೆಯನ್ನು ಕಾಪಾಡಿಕೊಳ್ಳುವುದು ಅತ್ಯಂತ ಪ್ರಮುಖ ವಿಷಯ. ನಿಮ್ಮ ರಾಷ್ಟ್ರಾಧಿಪತಿ ಶುಕ್ರನು 5ನೇ ಮನೆಯಲ್ಲಿ ನೀಚಸ್ಥಾನದಲ್ಲಿರುವುದರಿಂದ ಶಿಕ್ಷಣ ಅಥವಾ ಸೃಜನಶೀಲ ರಂಗಗಳಲ್ಲಿ ಸಣ್ಣ ಪ್ರಮಾಣದ ಹೂಡಿಕೆಗಳಿಗೆ ಇದು ಅನುಕೂಲಕರವಾಗಿದ್ದರೂ ಊಹಾತ್ಮಕ ನಷ್ಟಗಳು ಅಥವಾ ವಿಲಾಸಗಳಿಗಾಗಿ ಅತಿಯಾಗಿ ಖರ್ಚು ಮಾಡುವುದರ ಬಗ್ಗೆ ನಿಮ್ಮನ್ನು ತೀವ್ರವಾಗಿ ಎಚ್ಚರಿಸುತ್ತಿರುತ್ತದೆ. ಆದರೆ ಈ ಸಮಯದಲ್ಲಿ 2ನೇ ಮನೆಯಲ್ಲಿರುವ ಬುಧನ ಬಲವಾದ ಸ್ಥಿತಿಯು ನಿಮ್ಮ ಉಳಿತಾಯವನ್ನು ಸರಿಹೊಂದಿಸಿಕೊಳ್ಳಲು ಉತ್ತಮ ಅವಕಾಶವನ್ನು ನೀಡುತ್ತದೆ. ಆದ್ದರಿಂದ ನಿಮ್ಮ ಆಯವ್ಯಯದ ಯೋಜನೆಯನ್ನು ಮುಂಚಿತವಾಗಿಯೇ ಸಿದ್ಧಪಡಿಸಿಕೊಳ್ಳಿ. ಏಕೆಂದರೆ ಈ 5 ದಿನಗಳಲ್ಲೂ ಅಕಸ್ಮಾತ್ತಾಗಿ ಹಣ ಕೈಜಾರಿ ಹೋಗದಿರಲು ನಿಮ್ಮ ಸಂಗ್ರಹಿತ ಧನವನ್ನು ಅತ್ಯಂತ ಜಾಗರೂಕತೆಯಿಂದ ನಿರ್ವಹಿಸಬೇಕಾಗುತ್ತದೆ. ಮುಖ್ಯವಾಗಿ ಮಂಗಳನು ನಿಮ್ಮ 2ನೇ ಮನೆಯಲ್ಲಿ ಸಂಚರಿಸುತ್ತಿರುವುದರಿಂದ ನಿಮ್ಮ ಸಂಪತ್ತಿನಲ್ಲಿ ತೀವ್ರ ಏಳುಬೀಳುಗಳು ಉಂಟಾಗಬಹುದು. ವಿದೇಶಿ ವಿಷಯಗಳು ಅಥವಾ ತುರ್ತು ಖರೀದಿಗಳ ಕಾರಣದಿಂದ ನಿಮಗೆ ಅಕಸ್ಮಾತ್ತಾಗಿ ಖರ್ಚುಗಳು ಎದುರಾಗಬಹುದು. ಆದ್ದರಿಂದ ನಿಮ್ಮ ಆಸೆಗಳನ್ನು ಬಿಗಿಯಾಗಿ ಹಿಡಿದಿಟ್ಟುಕೊಳ್ಳಿ. ಅದೃಷ್ಟವಶಾತ್ 11ನೇ ಮನೆಯಲ್ಲಿ ವಕ್ರಗತಿಯಲ್ಲಿರುವ ಶನಿಯು
ನಿರಂತರ ಬೆಂಬಲವಾಗಿರುವುದರಿಂದ ನಿಮ್ಮ ಸಾಮಾನ್ಯ ಆದಾಯದ ಮೂಲಗಳು ಸುರಕ್ಷಿತವಾಗಿರುತ್ತವೆ. ಆದ್ದರಿಂದ ಆರ್ಥಿಕವಾಗಿ ಸೂಕ್ಷ್ಮವಾದ ಸಮಯದಲ್ಲಿ ಬೇಗನೆ ಶ್ರೀಮಂತರಾಗುವ ಅಪಾಯಕಾರಿ ಯೋಜನೆಗಳ ಹಿಂದೆ ಹೋಗುವುದಕ್ಕಿಂತ ನಿಮ್ಮ ದೈನಂದಿನ ಪ್ರಯತ್ನಗಳ ಮೂಲಕ ನೀವು ಸಂಪಾದಿಸಿದ್ದನ್ನು ಕಾಪಾಡಿಕೊಳ್ಳುವುದರ ಮೇಲೆ ಗಮನ ಹರಿಸಿ. ಮಂಗಳನು 2ನೇ ಮನೆಗೆ ಬದಲಾಗಿರುವುದು ಆಗಸ್ಟ್ 12ರಿಂದ 16ರ ದಿನಾಂಕಗಳಲ್ಲಿ ನಿಮ್ಮ ಶಾರೀರಿಕ ಶಕ್ತಿಯನ್ನು ಜಾಗರೂಕತೆಯಿಂದ ನಿರ್ವಹಿಸುವ ಅಗತ್ಯವನ್ನು ತೋರಿಸುತ್ತದೆ. ಈ ಬದಲಾವಣೆಯು ತಕ್ಷಣದ ಶಾರೀರಿಕ ಶಾಖವನ್ನು ತಗ್ಗಿಸಿದರೂ ಸಹ ಮುಖ, ಹಲ್ಲುಗಳು ಅಥವಾ ಆಹಾರದ ಅಭ್ಯಾಸಗಳಿಗೆ ಸಂಬಂಧಿಸಿದ ಸಣ್ಣಪುಟ್ಟ ಸಮಸ್ಯೆಗಳನ್ನು ತರಬಹುದು. ಹೊಟ್ಟೆಯ ಅಸೌಕರ್ಯವನ್ನು ತಡೆಯಲು ಕಾರಣವಾಗುವ ಆಹಾರಗಳಿಂದ ಮತ್ತು ಮಾನಸಿಕ ಒತ್ತಡದ ಕಾರಣದಿಂದ ಅತಿಯಾಗಿ ತಿನ್ನುವ ಅಭ್ಯಾಸದಿಂದ ಸಂಪೂರ್ಣವಾಗಿ ದೂರವಿರಿ. ಇನ್ನೊಂದೆಡೆ 3ನೇ ಮನೆಯಲ್ಲಿ ಸೂರ್ಯನಿರುವುದರಿಂದ ನಿಮಗೆ ಅತ್ಯದ್ಭುತ ಶಕ್ತಿ ಮತ್ತು ಚೇತರಿಸಿಕೊಳ್ಳುವ ಬಲ ಲಭಿಸುತ್ತದೆ. ಆದ್ದರಿಂದ ಶಿಸ್ತಿನಿಂದ ಕೂಡಿದ ಮನಸ್ಸಿಗೆ ಪ್ರಶಾಂತತೆ ನೀಡುವ ವ್ಯಾಯಾಮದ ದಿನಚರಿಯನ್ನು ರೂಪಿಸಿಕೊಳ್ಳಲು ಈ ಸಮಯವನ್ನು ಅದ್ಭುತವಾಗಿ ಬಳಸಿಕೊಳ್ಳಿ. ಆದರೆ ಈ ವಿಶೇಷ ದಿನಗಳಲ್ಲಿ ನಿಮ್ಮ ದೈನಂದಿನ ಜೀವನದಲ್ಲಿ ಕೆಲವು ಮಾನಸಿಕ ಮತ್ತು ಶಾರೀರಿಕ ಬದಲಾವಣೆಗಳು ಬರಬಹುದು. 4 ಜನರೊಂದಿಗೆ ಸೇರಿ ಮಾತನಾಡುವುದು, ಸಮಾರಂಭಗಳಲ್ಲಿ ಭಾಗವಹಿಸುವುದರ ಮೇಲಿನ ಆಸಕ್ತಿ ಕೊಂಚ ಕಡಿಮೆಯಾಗಬಹುದು. ಆದರೆ ಇದು ಎಂದಿಗೂ ತಪ್ಪಲ್ಲ. ನಿಮ್ಮಲ್ಲಿರುವ ಶಕ್ತಿಯನ್ನು ನೀವು ಮರುಸಂಗ್ರಹಿಸಿಕೊಳ್ಳಲು ಬೇಕಾದ ವಿಶ್ರಾಂತಿ ಮತ್ತು ಸಮಯ ಇದು. ಅದಕ್ಕಾಗಿಯೇ ಯಾರಾದರೂ "ಏಕೆ ಈ ಮಧ್ಯೆ ಸಮ್ಮನಿದ್ದೀಯಾ?" ಎಂದು ಕೇಳಿದರೆ ಕಂಗಾಲಾಗಬೇಡಿ. ಸ್ವಲ್ಪ ಆಲೋಚಿಸಿಕೊಳ್ಳಲು ನನಗೆ ಕೊಂಚ ಸಮಯ ಬೇಕು ಎಂದು ಪ್ರಶಾಂತವಾಗಿ ಹೇಳಿ. ಇನ್ನು ಕುಟುಂಬ ಜೀವನದ ವಿಷಯಕ್ಕೆ ಬಂದರೆ, ಈ 5 ದಿನಗಳಲ್ಲೂ ಈ ಮೌನ ಅಥವಾ ಆಲೋಚನಾ ಧೋರಣೆಯನ್ನು ಮನೆಯವರು ಅಪಾರ್ಥ ಮಾಡಿಕೊಳ್ಳುವ ಸಾಧ್ಯತೆಯಿರುತ್ತದೆ. ನೀವೇನೋ ಬೇಸರದಲ್ಲಿದ್ದೀರಿ ಅಥವಾ ಅವರನ್ನು ನಿರ್ಲಕ್ಷಿಸುತ್ತಿದ್ದೀರಿ ಎಂದು ಅಂದುಕೊಳ್ಳಬಹುದು. ಇದರಿಂದ ಸಣ್ಣಪುಟ್ಟ ಮಾತುಗಳು, ಮನಸ್ತಾಪಗಳು ಬರುವ ಸೂಚನೆಗಳು ಕಾಣಿಸುತ್ತಿವೆ. ಆದ್ದರಿಂದ ಕುಟುಂಬದ ಸದಸ್ಯರೊಂದಿಗೆ ಮಾತನಾಡುವಾಗ ತಾಳ್ಮೆಯಿಂದಿರುವುದು ಬಹಳ ಮುಖ್ಯ. ಮುಖ್ಯವಾಗಿ ತಾಯಿಯವರೊಂದಿಗೆ ಮಾತನಾಡುವಾಗ ಕೊಂಚ ಗಮನಹರಿಸಿ. ಅವರ ಆರೋಗ್ಯದ ಬಗ್ಗೆಯೂ ಜಾಗ್ರತೆ ಅಗತ್ಯ. ಆದರೆ ನಿಮ್ಮ ಮನೆಗೆ ಸಂಬಂಧಿಸಿದ ಯಾವುದೇ ಕೆಲಸಗಳು, ಮನೆ ಕೊಳ್ಳುವುದು, ಮಾರುವುದು ಅಥವಾ ದುರಸ್ತಿ ಮಾಡಿಸುವುದು ಅಂದುಕೊಂಡಿದ್ದರೆ ಅದಕ್ಕೆ ಸಂಬಂಧಿಸಿದ ಯೋಜನೆಗಳನ್ನು ರೂಪಿಸಲು ಇದು ಬಹಳ ಉತ್ತಮ ಸಮಯ. ನಿಮ್ಮ ಮನೆಯಲ್ಲಿ ನಿಮಗೆ ಸಿಗುವ ಶಾಂತಿಯೇ ನಿಮ್ಮ ಅತಿ ದೊಡ್ಡ ಬಲ. ಆದ್ದರಿಂದ ಹೊರಜಗತ್ತಿನ ಒತ್ತಡವನ್ನು ಯಾವುದೇ ಕಾರಣಕ್ಕೂ ಮನೆಗೆ ತರಬೇಡಿ. ಮಕ್ಕಳೊಂದಿಗೆ ಕೊಂಚ ಸಮಯ ತಮಾಷೆಯಾಗಿ ಕಳೆಯಿರಿ. ಅವರ ಕಿರುನಗೆ ನಿಮ್ಮ ಭಾರವನ್ನು ಬಹಳಷ್ಟು ಕಡಿಮೆ ಮಾಡುತ್ತದೆ. ಈ ದಿನಗಳಲ್ಲಿ ವ್ಯಾಪಾರಿಗಳು ಮತ್ತು ಪಾಲುದಾರಿಕೆ ವ್ಯಾಪಾರ ಮಾಡುವವರು ಬಹಳ ಎಚ್ಚರಿಕೆಯಿಂದ ಹೆಜ್ಜೆ ಇಡಬೇಕು. ಪಾಲುದಾರರೊಂದಿಗೆ ಸಣ್ಣಪುಟ್ಟ ವಿಷಯಗಳಿಗೆ ಅಭಿಪ್ರಾಯ ಭೇದಗಳು ಬರಬಹುದು. ಆದ್ದರಿಂದ ಹಣದ ವಿಷಯದಲ್ಲಿ ಪಾರದರ್ಶಕವಾಗಿರುವುದು ಬಹಳ ಮುಖ್ಯ. ಮಾತಿನ ಪಟ್ಟುಗಳಿಂದ ಸಂಬಂಧಗಳು ಹಾಳಾಗುವ ಅಪಾಯವಿರುತ್ತದೆ. ಆದ್ದರಿಂದ ಪ್ರಸ್ತುತಕ್ಕೆ ಹೊಸ ಹೂಡಿಕೆಗಳನ್ನು ಮಾಡಲು ಅಥವಾ ವ್ಯಾಪಾರವನ್ನು ವಿಸ್ತರಿಸಲು ಇದು ಸೂಕ್ತ ಸಮಯವಲ್ಲ. ಇರುವ ವ್ಯಾಪಾರವನ್ನು ಕಾಯ್ದುಕೊಳ್ಳುವುದು, ಸಿಬ್ಬಂದಿಯೊಂದಿಗೆ ಸ್ನೇಹಪರರಾಗಿರುವುದರ ಮೇಲೆ ಗಮನಹರಿಸಿ. ನ್ಯಾಯಾಲಯದ ಪ್ರಕರಣಗಳು ಅಥವಾ ಕಾನೂನುಬದ್ಧ ವಿಷಯಗಳಲ್ಲಿ ತೀರ್ಪುಗಳು ತಡವಾಗಬಹುದು. ಆದ್ದರಿಂದ ತಾಳ್ಮೆ ವಹಿಸಿ. ಆರ್ಥಿಕವಾಗಿ ನೋಡಿದರೆ ಈ ದಿನಗಳಲ್ಲಿ ಖರ್ಚುಗಳು ಕೊಂಚ ಹೆಚ್ಚಾಗಿರುವ ಸಾಧ್ಯತೆಯಿರುವುದರಿಂದ ಯಾರಿಗೂ ಸಾಲ ಕೊಡುವುದು ಅಥವಾ ಪಡೆಯುವುದು ಮಾಡಬೇಡಿ. ಆದರೆ ಮನೆ ಅಥವಾ ಜಾಗಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ಹಣ ಖರ್ಚು ಮಾಡಬೇಕಾಗಿ ಬಂದರೆ ಅದು ಉತ್ತಮ ಹೂಡಿಕೆಯಾಗುತ್ತದೆ. ಆರೋಗ್ಯದ ವಿಷಯದಲ್ಲಿ ನಿರ್ಲಕ್ಷ್ಯ ವಹಿಸಬಾರದು. ಸರಿಯಾದ ಸಮಯಕ್ಕೆ ಊಟ ಮಾಡುವುದು, ಕೊಂಚ ವಿಶ್ರಾಂತಿ ತೆಗೆದುಕೊಳ್ಳುವುದು ಬಹಳ ಅಗತ್ಯ. ಇನ್ನು ವಿವಾಹಿತರಿಗೆ ಮತ್ತು ಪ್ರೇಮಿಗಳಿಗೆ ಈ ಆಗಸ್ಟ್ 12ರಿಂದ 16ರ ದಿನಾಂಕಗಳು ಕೊಂಚ ಪರೀಕ್ಷೆಯ ಸಮಯವೆಂದೇ ಹೇಳಬೇಕು. ಕೆಟ್ಟ ಅಭ್ಯಾಸಗಳಿಂದ ಸಂಪೂರ್ಣವಾಗಿ ದೂರವಿರುವುದೇ ನಿಮ್ಮ ಶ್ರೇಯಸ್ಸಿಗೆ ಒಳ್ಳೆಯದು. ಈ ಸಮಯದಲ್ಲಿ ನಿಮ್ಮ ಸಂಗಾತಿಯ ಮೇಲೆ ಅನಗತ್ಯವಾಗಿ ಕೋಪ ಅಥವಾ ಕಿರಿಕಿರಿ ತೋರಿಸುವ ಸಾಧ್ಯತೆಯಿರುತ್ತದೆ. ಅವರು ಹೇಳುವುದನ್ನು ಪೂರ್ತಿಯಾಗಿ ಕೇಳದೆ ಒಂದು ನಿರ್ಧಾರಕ್ಕೆ ಬರುವುದು, ಅವರನ್ನು ತಪ್ಪಿತಸ್ಥರನ್ನಾಗಿ ಮಾಡುವುದು ಮುಂತಾದವುಗಳನ್ನು ಮಾಡಬಹುದು. ನಿಮ್ಮ ಮಾತಿನ ಶೈಲಿ ಕೊಂಚ ಕಠಿಣವಾಗಿದ್ದು ಅವರನ್ನು ನೋಯಿಸಬಹುದು. ಇದರಿಂದ ಇಬ್ಬರ ನಡುವೆ ಅಂತರ ಹೆಚ್ಚಾಗುವ ಅಪಾಯವಿರುತ್ತದೆ. ಅದಕ್ಕಾಗಿಯೇ ಈ ದಿನಗಳಲ್ಲಿ ಮೌನವಾಗಿರುವುದು ಅತ್ಯುತ್ತಮ. ಒಂದು ವೇಳೆ ಮಾತನಾಡಬೇಕಾಗಿ ಬಂದರೆ ಬಹಳ ಪ್ರೀತಿಯಿಂದ ಮೆಲ್ಲನೆ ಮಾತನಾಡಿ. ನಿಮ್ಮ ಸಂಗಾತಿಯನ್ನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸಿ. ಆದರೆ ನಿಮ್ಮ ಬಂಧದಲ್ಲಿ ಪ್ರಾಮಾಣಿಕತೆ, ಸಮರ್ಪಣಾಭಾವವಿದ್ದರೆ ಈ ಸಣ್ಣಪುಟ್ಟ ಬಿರುಗಾಳಿಗಳು ನಿಮ್ಮ ಬಂಧವನ್ನು ಬೇರ್ಪಡಿಸಲು ಸಾಧ್ಯವಿಲ್ಲ, ಮತ್ತಷ್ಟು ಗಟ್ಟಿಗೊಳಿಸುತ್ತವೆ. ಸೃಜನಶೀಲವಾಗಿ ನಿಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸಲು ಪ್ರಯತ್ನಿಸಿ. ಒಂದು ಸಣ್ಣ ಒಳ್ಳೆಯ ಮಾತು ನಿಮ್ಮ ನಡುವಿನ ಅಪಾರ್ಥಗಳನ್ನು ಕ್ಷಣದಲ್ಲಿ ದೂರ ಮಾಡುತ್ತದೆ. ಇನ್ನು ವಿದ್ಯಾರ್ಥಿಗಳ ವಿಷಯಕ್ಕೆ ಬಂದರೆ ಈ ದಿನಗಳಲ್ಲೂ ಏಕಾಗ್ರತೆ ಎಂಬುದು ನಿಮಗೆ ದೊಡ್ಡ ಸವಾಲಾಗಿ ಪರಿಣಮಿಸುತ್ತದೆ. ಓದಿನಲ್ಲಿ ಮನಸ್ಸು ತೊಡಗಿಸುವುದು ಕಷ್ಟವಾಗಬಹುದು. ಏನೇನೋ ಅನಗತ್ಯ ಆಲೋಚನೆಗಳು ನಿಮ್ಮ ಮನಸ್ಸನ್ನು ಬೇರೆಡೆಗೆ ಸೆಳೆಯುತ್ತವೆ. ಸ್ನೇಹಿತರೊಂದಿಗೆ ಸಮಯ ಕಳೆಯಬೇಕು, ಹೊರಗೆ ಸುತ್ತಾಡಬೇಕು ಎಂದು ಹೆಚ್ಚಾಗಿ ಅನಿಸುತ್ತದೆ. ಆದರೆ ನಿಮ್ಮ ಅಂತಿಮ ಗುರಿಯನ್ನು ಯಾವಾಗಲೂ ನೆನಪಿನಲ್ಲಿಟ್ಟುಕೊಳ್ಳಬೇಕು. ಕಷ್ಟಪಟ್ಟರೆ ಮಾತ್ರ ಫಲಿತಾಂಶ ಸಿಗುತ್ತದೆ. ಆದ್ದರಿಂದ ಮುಖ್ಯವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧರಾಗುತ್ತಿರುವವರು ಮತ್ತಷ್ಟು ಪಟ್ಟು ಹಿಡಿದು ಓದಬೇಕು. ಇನ್ನೊಂದೆಡೆ ವಿದ್ಯಾರ್ಥಿಗಳಿಗೆ ಈ ದಿನಗಳು ಅತ್ಯಂತ ಸೃಜನಶೀಲವಾಗಿಯೂ ಅದೇ ಸಮಯದಲ್ಲಿ ಮಾನಸಿಕವಾಗಿ ಜಟಿಲವಾಗಿಯೂ ಇರುತ್ತವೆ.
ಆದ್ದರಿಂದ ನಿಮ್ಮ 5ನೇ ಮನೆಯಲ್ಲಿರುವ ಶುಕ್ರನು ಕಲೆಗಳ ಮೇಲಿನ ನಿಮ್ಮ ಅಭಿರುಚಿಯನ್ನು ಹೆಚ್ಚಿಸುತ್ತಾನೆ. ವಿನ್ಯಾಸ, ಸಾಹಿತ್ಯ ಅಥವಾ ಇತರ ಸೃಜನಶೀಲ ಯೋಜನೆಗಳಿಗೆ ಇದು ಅದ್ಭುತ ಸಮಯ. ಆದರೆ ನಿಮ್ಮ ಓದಿಗೆ ಎದುರಾಗುವ ಮುಖ್ಯ ಸವಾಲು ಪ್ರಾಥಮಿಕ ಕಲಿಕೆಯ ಸ್ಥಾನವಾದ 4ನೇ ಮನೆಯಲ್ಲಿ ಕೇತುವಿನ ನಿರಂತರ ಸಂಚಾರದಿಂದಲೇ ಬರುತ್ತದೆ. ಈ ಸ್ಥಾನವು ಆತ್ಮಹೀನತೆಯ ಭಾವನೆ, ಅಡಗಿರುವ ಅಭದ್ರತೆಯ ಭಾವನೆಯನ್ನು ಮೂಡಿಸುತ್ತಲೇ ಇರುತ್ತದೆ. ಮನೆಯಲ್ಲಿ ಓದಿಕೊಳ್ಳುವಾಗ ನೀವು ಮಾನಸಿಕ ಶಾಂತಿ ಪಡೆಯಲು ಕಷ್ಟಪಡಬಹುದು. ಈ ಗೊಂದಲವನ್ನು ಎದುರಿಸಲು ಕುಟುಂಬದ ಗದ್ದಲದಿಂದ ದೂರವಾಗಿ ಒಂದು ಪ್ರತ್ಯೇಕವಾದ, ಶಾಂತವಾದ ಕೆಲಸದ ಸ್ಥಳವನ್ನು ಏರ್ಪಡಿಸಿಕೊಳ್ಳಿ. ನಿಮ್ಮ ಬೌದ್ಧಿಕ ಸಾಮರ್ಥ್ಯಗಳನ್ನು ಗಟ್ಟಿಯಾಗಿ ನಂಬಿ, ನಿಮ್ಮ ಓದನ್ನು ಸಣ್ಣ ಸಣ್ಣ ವಿಭಾಗಗಳಾಗಿ ವಿಂಗಡಿಸಿಕೊಳ್ಳಿ ಮತ್ತು ಆಧಾರವಿಲ್ಲದ ಅನುಮಾನಗಳು ನಿಮ್ಮ ಪ್ರಗತಿಯನ್ನು ಹಾಳುಮಾಡದಂತೆ ನೋಡಿಕೊಳ್ಳಿ. ಜೀವನದಲ್ಲಿ ಇಂತಹ ಸಣ್ಣಪುಟ್ಟ ಅಡೆತಡೆಗಳು ಎದುರಾದಾಗಲೂ ಎಂದಿಗೂ ಕುಗ್ಗಿಹೋಗದೆ, ಆಗಸ್ಟ್ನ ಈ ದಿನಗಳಲ್ಲೂ ನಿಮ್ಮನ್ನು ಮತ್ತಷ್ಟು ಬಲವಾದ ವ್ಯಕ್ತಿಯಾಗಿ, ಉತ್ತಮ ವಿದ್ಯಾರ್ಥಿಯಾಗಿ ರೂಪಿಸಲು ಬಂದ ದೊಡ್ಡ ಜೀವನ ಪಾಠಗಳೆಂದು ಭಾವಿಸಿ, ನಿಮ್ಮ ಕೆಲಸಗಳನ್ನು ಪ್ರಾಮಾಣಿಕವಾಗಿ, ಶ್ರದ್ಧೆಯಿಂದ, ಶಿಸ್ತಿನಿಂದ ಪೂರ್ಣಗೊಳಿಸುತ್ತಾ ಹೋಗಿ. ನಿಮ್ಮ ಆತ್ಮವಿಶ್ವಾಸವೇ ನಿಮ್ಮನ್ನು ಎಲ್ಲಾ ರಂಗಗಳಲ್ಲೂ ಅಗ್ರಗಣ್ಯರನ್ನಾಗಿ ನಿಲ್ಲಿಸುತ್ತದೆ. ಮುಂಬರುವ ಈ ದಿನಗಳು ನಿಮಗೆ ಅದ್ಭುತ ಯಶಸ್ಸನ್ನು ನೀಡುತ್ತಿವೆ. ಆದ್ದರಿಂದ ಧೈರ್ಯವಾಗಿ ಮುನ್ನಡೆಯಿರಿ. ಎಲ್ಲವೂ ಒಳ್ಳೆಯದೇ ಆಗುತ್ತದೆ. ಆದರೆ ನಿಮ್ಮ ಜ್ಞಾನವನ್ನು, ಧೈರ್ಯವನ್ನು ಗರಿಷ್ಠ ಮಟ್ಟಕ್ಕೆ ಹೆಚ್ಚಿಸಿಕೊಳ್ಳಲು ಗುರುವಾರದಂದು ಆಗಸ್ಟ್ 13 ಶ್ರೀ ದಕ್ಷಿಣಾಮೂರ್ತಿಯನ್ನು ಪೂಜಿಸಿ. ಹಳದಿ ವಸ್ತ್ರಗಳು, ಕಡಲೆಬೇಳೆಯನ್ನು ದಾನ ಮಾಡಿ. ಸಣ್ಣ ಪ್ರಯಾಣಗಳು ಯಶಸ್ವಿಯಾಗಲು, ಒಡಹುಟ್ಟಿದವರೊಂದಿಗೆ ಉತ್ತಮ ಸಂಬಂಧವಿರಲು ಗುರುಸ್ತೋತ್ರವನ್ನು ಭಕ್ತಿಯಿಂದ ಪಠಿಸಿ. ಇನ್ನು ನಿಮ್ಮ ಮಾತಿನಲ್ಲಿರುವ ಕಠಿಣತೆಯನ್ನು ಕಡಿಮೆ ಮಾಡಿಕೊಳ್ಳಲು ಹಾಗೂ ಸಂಗ್ರಹಿಸಿದ ಸಂಪತ್ತನ್ನು ಕಾಪಾಡಿಕೊಳ್ಳಲು ಶುಕ್ರವಾರ ಮತ್ತು ಶನಿವಾರಗಳಂದು ಧರ್ಮಸ್ಥಳದ ಶ್ರೀ ಮಂಜುನಾಥ ಸ್ವಾಮಿ ಅಥವಾ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯನ್ನು ಪೂಜಿಸಿ. ಸ್ವಾಮಿಗೆ ಕೆಂಪು ಹೂವುಗಳನ್ನು ಸಮರ್ಪಿಸಿ ತೊಗರಿಬೇಳೆ ದಾನ ಮಾಡಿ. ಕುಟುಂಬದಲ್ಲಿ ಅನಗತ್ಯ ಜಗಳಗಳನ್ನು ತಡೆಯಲು ಸುಬ್ರಹ್ಮಣ್ಯಾಷ್ಟಕ ಪಠಿಸುವುದು ಬಹಳ ಒಳ್ಳೆಯದು. ಆಧ್ಯಾತ್ಮಿಕ ಗೊಂದಲಗಳನ್ನು ಮತ್ತು ಗೃಹ ಅಭದ್ರತೆಯ ಭಾವನೆಗಳನ್ನು ದೂರ ಮಾಡಿಕೊಳ್ಳಲು ವಿಘ್ನೇಶ್ವರನಾದ ಗಣಪತಿಯನ್ನು ಪೂಜಿಸಿ. ಗಣಪತಿಗೆ ಗರಿಕೆಯನ್ನು ಸಮರ್ಪಿಸಿ ನಿಮ್ಮ ಓದಿನಲ್ಲಿ ಹಾಗೂ ಕೆಲಸಗಳಲ್ಲಿ ಮಾನಸಿಕ ಶಾಂತಿಯನ್ನು, ಆತ್ಮವಿಶ್ವಾಸವನ್ನು ಮರಳಿ ಪಡೆಯಲು ಗಣಪತಿ ಅಥರ್ವಶೀರ್ಷಿ ಪಠಿಸಿ. ಜೀವನದಲ್ಲಿ ಎಷ್ಟೇ ಸಣ್ಣಪುಟ್ಟ ಅಡೆತಡೆಗಳು, ಸವಾಲುಗಳು ಎದುರಾದರೂ ನಿಮ್ಮ ಸಹಜ ಪ್ರಾಮಾಣಿಕತೆ ಮತ್ತು ಪ್ರಾಯೋಗಿಕ ಧೋರಣೆ ನಿಮ್ಮನ್ನು ಎಂದಿಗೂ ಕೆಳಗೆ ಬೀಳಲು ಬಿಡುವುದಿಲ್ಲ. ಈ ಕಷ್ಟಗಳು ಕೇವಲ ನಿಮ್ಮನ್ನು ಮತ್ತಷ್ಟು ಬಲವಾದ ವ್ಯಕ್ತಿಯಾಗಿ, ವಿಜೇತನಾಗಿ ರೂಪಿಸಲು ಬಂದ ದೊಡ್ಡ ಪಾಠಗಳು ಮಾತ್ರ. ಶುಭವಾಗಲಿ. ಧನ್ಯವಾದಗಳು.